ಆಗಿರುವಂತಹ ಪಿ ಸೋಮೇಶ್ ಸರ್ ಅವರೇ ಹಾಗೂ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಅಧ್ಯಕ್ಷರಾಗಿರುವಂತಹ ಗಿರಿದೇವ್ ಸರ್ ಅವರೇ ಮತ್ತು ನಮ್ಮ ಸರ್ಕಾರಿ ಬಡ ಶಾಲೆಗಳಿಗೆ ತಾಲೂಕೆಲ್ಲ ಬೆನ್ನೆಲುಬಾಗಿ ನಿಂತಿರುವ ಬಡವರ ಬಂಧುವಾಗಿರುವ ನಮ್ಮ ಎಲ್ಲ ಶಿಕ್ಷಕರ ಬಂಧು ವಿದ್ಯಾರ್ಥಿಗಳ ಬಂಧು ಆಗಿರುವಂತಹ ಸಮಾಜ ಸೇವಕರು ಆಗಿರುವಂತಹ ಮುನೇಶ್ ಸರ್ ಅವರೇ ಹಾಗೂ ಹೊಸದಾಗಿ ಸೇರ್ಪಡೆಯಾಗಿ ಬಹಳ ಹುಮ್ಮಸ್ಸಿಂದ ಕೆಲಸ ನಿರ್ವಹಿಸಿರುವಂತಹ ಈಶ್ವರಂತಹ ಸತೀಶ್ ಸರ್ ಅವರೇ ಹಾಗೂ ಜಿಲ್ಲಾ ಉಪಾಧ್ಯಕ್ಷರು ಹಾಗೂ ಸ್ನೇಹಿತರು ಆಗಿರುವಂತಹ ಎಲ್ಲ ಶಿಕ್ಷಕರಿಗೆ ಬಹಳ ಎಲ್ಲ ಬೆನ್ನೆಲುಬಾಗಿ ಎಲ್ಲ ಕೆಲಸಗಳು ಸರ್ ಸ್ಯಾಲ್ರಿ ಬೇಗ ಮಾಡ್ಬೇಕು ಸರ್, ಎಲ್ಲ ವಿಚಾರಗಳ ಬಹಳ ಸೌಹಾರ್ದತೆಯಿಂದ ನಡ್ಕೊಳ್ತಾ ಇರುವಂತಹ ಓಬಳರೆಡ್ಡಿ ಸರ್ ಅವರೇ ಹಾಗೂ ಯುವಕರು ಸರ್ಕಾರಿ ಶಾಲೆಗಳ ಬಗ್ಗೆ ಬಹಳ ಕಾಳಜಿಯನ್ನು ಹೊಂದಿರುವಂತಹ ಪದೇ ತರ ಫೋನ್ ಮಾಡಿ ಸರ್ ಸರ್ಕಾರಿ ಶಾಲೆಗಳು ಸ್ವಲ್ಪ ಸರೋಬೇಕು ಸರ್, ಅಪ್ಡೇಟ್ ಆಗಬೇಕು, ತಾವು ಗಮನಿಸಬೇಕು, ಉರ್ದು ಶಾಲೆಗಳನ್ನು ಕೂಡ ಗಮನಿಸಬೇಕು, ನಮ್ಮ ಉರ್ದು ಶಾಲೆಗಳು ಅವರ ಬಡವರ ಮಟ್ಟ ಕೂಡ ಸರೋಬೇಕು ಸರ್ ಅನ್ನೋದು ಹೇಳ್ತಾ ಇರುವಂತಹ ಕನ್ನಡ ಸಂಸ್ಕೃತಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿರುವಂತಹ ಹುಸೇನ್ ಸರ್ ಅವರೇ ಹಾಗೂ ಮತ್ತೋರ್ವ ಸ್ನೇಹಿತರು ಆಗಿರುವಂತಹ ಸಂಘದ ಪದಾಧಿಕಾರಿಗಳು ಮಂಜುನಾಥ್ ಸರ್ ಅವರೇ ಮತ್ತು ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಜುಬೇರ್ ಸರ್ ಅವರೇ ಮತ್ತು ಕೃಷ್ಣಮೂರ್ತಿ ಅವರೇ ಹರೀಶ್ ಸರ್ ಅವರೇ ಮೇಡಮ್ ಸಬೀಹಾ ಮೇಡಮ್ ಅವರೇ ಹಸೀನಾ ಮೇಡಮ್ ಅವರೇ ಹಾಗೆ ವಿಶೇಷವಾಗಿ ಈ ಕಾರ್ಯಕ್ರಮ ಆಯೋಜಿಸಿರುವಂತಹ CRP ಮೇಡಮ್ ಅವರೇ ಹಾಗೂ ತಾಲೂಕಿನ ಉರ್ದು ಶಾಲೆಗಳ ಅಧ್ಯಕ್ಷರು ನನಗೆ ಬಹಳ ಆತ್ಮೀಯರು, ನನ್ನ ಆತ್ಮ ಅಂತಲೇ ಕರೀತೀನಿ. ಪ್ರತಿಯೊಂದು ಸರ್ ನಂತರ ಚರ್ಚೆ ಮಾಡ್ತಾರೆ ಸರ್ ನಮ್ಮ ಶಾಲೆಗಳು ಬಡ ಜನರು ನಮ್ಮ ಶಾಲೆಗಳಿಗೆ ಏನಾದ್ರು ಮಾಡ್ಬೇಕು ಸರ್ ಅಂತ ಹೇಳ್ತಾ ಇರ್ತಾರೆ. ಉರ್ದು ಅಧ್ಯಕ್ಷರಾಗಿರುವಂತಹ ಫೈಜುಲ್ಲಾ ಸರ್ ಅವರೇ ಮತ್ತೆಲ್ಲ HMನವರೇ ಉರ್ದು ಶಾಲೆಗಳ HMನವರೇ ಎಲ್ಲ ಶಿಕ್ಷಕರ ಕನ್ನಡ ಶಿಕ್ಷಕರು ಇರ್ತಾರೆ, ಎಲ್ಲ ವಿದ್ಯಾರ್ಥಿಗಳೇ ಮತ್ತೆಲ್ಲ ಮಾಧ್ಯಮ ಮಿತ್ರರೇ ಎಲ್ರಿಗೂ ನಾನು ಬೆಳಗಿನ ಶುಭೋದಯಗಳನ್ನು ಅರ್ಪಿಸ್ತಾ, ಯಾಕೆ ಸರ್ಕಾರ ಈ ಕಾರ್ಯಕ್ರಮಗಳು ಹಮ್ಮಿಕೊಂಡಿದೆ ಅಂದಾಗ ಮಕ್ಕಳಲ್ಲಿ ಟ್ಯಾಲೆಂಟ್ ಅನ್ನೋದು ಸಾಕಷ್ಟು ಇರ್ತದೆ. ಆ ಟ್ಯಾಲೆಂಟ್ ಅನ್ನು ನಾವು ಪ್ರೋತ್ಸಾಹ ಮಾಡಿದಾಗ ಆ ಮಗು ಯಾವುದೋ ಒಂದು ಲೆವೆಲ್ಗೆ ಹೊರಟೋಗುತ್ತೆ. ಬರೀ ಅಂಕಪಟ್ಟಿಗಳು ತಗೊಂಡು ಯಾರು ಇವಾಗ ಇದಾಗ್ತಾ ಇಲ್ಲ. ಅಂಕಪಟ್ಟಿಯಲ್ಲಿ ಫಸ್ಟ್ ಕ್ಲಾಸ್ ಬಂದ್ರೆ ಉದ್ಧಾರ ಆಗೋದಿಲ್ಲ. ಇವಾಗ ಅಂಕಪಟ್ಟಿ ಜೊತೆಗೆ ಸ್ಕಿಲ್ ಬೇಕಾಗ್ತದೆ. ಅದಕ್ಕೆ ಸರ್ಕಾರ ಕೂಡ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ ಅಂತ ಮಾಡಿದೆ. ಅದಕ್ಕೋಸ್ಕರ ಅದನ್ನು ನಮ್ಮ ಮೇಷಗಳೆಲ್ಲ ಸೇರಿ ಅವರಲ್ಲಿ ಅಡಗಿರುವ ಶಕ್ತಿಯನ್ನು ನಾವು ಹೊರಗಡೆ ಇರಬೇಕು ಅಂತ ನಮ್ಮ ಇದು ಸರ್ಕಾರದ ಕಾರ್ಯಕ್ರಮ. ಈ ಸರ್ಕಾರದ ಕಾರ್ಯಕ್ರಮವನ್ನು ನಾವು ಅನುಷ್ಠಾನ ಮಾಡಬೇಕಾಗಿದೆ. ಈ ಅನುಷ್ಠಾನ ಮಾಡ್ಬೇಕಾದ್ರೆ ಎಲ್ಲರೂ ಕೂಡ ಕಾಯ ಮನಸ್ಸ ಪ್ರಯತ್ನ ಪಡ್ಬೇಕು ಎಲ್ಲ ಶಿಕ್ಷಕರು. ಇದನ್ನು ನಾವು ಲೈಟ್ ಆಗಿ ತಗೋಬಾರ್ದು. ಯಾಕೆಂದ್ರೆ ಅರ್ಥ ಮಾಡ್ಕೊಳ್ಳಿ, ಜೀವನದಲ್ಲಿ ಕೆಲವರು ಚೆನ್ನಾಗಿ ಓದ್ತಾರೆ, ಚೆನ್ನಾಗಿ ಮಾರ್ಕ್ಸ್ ತಗೊಳ್ತಾರೆ, 4 ಜನರ ಮುಂದೆ ಮಾತಾಡೋದು ಬರಲ್ಲ, ಅವರ ನಾಲೆಡ್ಜ್ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ಇಂಟರ್ವ್ಯೂಗೆ ಹೋಗ್ತಾರೆ, ಇಂಟರ್ವ್ಯೂನಲ್ಲಿ ಏನೋ ವಿಷಯ ಕೇಳಿದಾಗ ಅವ್ರ ಹತ್ರ ಕೂತ್ಕೊಳ್ಳೋಕೆ ಭಯ. ಆ ಭಯವನ್ನು ಕೂಡ ಎಲ್ಲ ಹೋಗ್ಲಾಡ್ಸ್ಬೋದು ಇಲ್ಲಿ. ಅಲ್ಲಿ ಯಾವಾಗ ಅವನ IAS ಪಾಸ್ ಮಾಡಿದ್ರು ಆಂತರಿಕ ಇಂಟರ್ನಲ್ ಫೇಲ್ಯೂರ್ ಆಗ್ಬಿಡ್ತಾರೆ. ಈ ಎಲ್ಲಾ ಕಾರಣಗಳಿಗೆ ಇದನ್ನೆಲ್ಲ ಧೈರ್ಯ ತುಂಬಬೇಕು, 4 ಜನರ ಮುಂದೆ ಬೆರೆಯನ್ನು ಕಲ್ತ್ಕೋಬೇಕು, ಅವರಲ್ಲಿರುವ ಶಕ್ತಿಯನ್ನು ಬೆಳೆಸಬೇಕು ಅಂತ. ನೀವು TV ಪ್ರೋಗ್ರಾಮ್ ನೋಡ್ತಾ ಇರ್ಬೋದು, ಜಬರ್ದಸ್ತ್
ಅಂತಸ್ತಿದೆ. ಅದನ್ನು ಓದಿರೋರೆಲ್ಲ 5ನೇ ಕ್ಲಾಸು 6ನೇ ಕ್ಲಾಸು 7ನೇ ಕ್ಲಾಸು ಏನಪ್ಪ ಎಷ್ಟು ಸಂಪಾದಿಸ್ತಿ ಅಂದ್ರೆ ಒಬ್ಬೊಬ್ರು 5 ಲಕ್ಷ 6 ಲಕ್ಷ ತಿಂಗಳಿಗೆ ಸಂಪಾದಿಸ್ತಾರೆ. ಏನ್ ಕಾರಣ ಏನಂದ್ರೆ ಇನ್ನೊಬ್ಬರನ್ನು ನಗಿಸುವ ಒಂದು ಕಲೆ ಅದು, ಇನ್ನೊಬ್ಬರು ನಗಿಸೋದಷ್ಟೇ. ಆದ್ರೆ ಆ ನಗಿಸುವ ಕಲೆ ಎಲ್ಲರಿಗೂ ಬರೋದಿಲ್ಲ. ಅಳಿಸುವ ಸ್ಕಿಲ್ ಜಾಸ್ತಿ ಜನಕ್ಕಿದೆ ಈ ಕಾಲದಲ್ಲಿ. ನಗಿಸುವ ಕಲೆ ಕೂಡ ಒಂದಿರ್ಬೇಕು. ಆದ್ರಿಂದ ಎಷ್ಟೋ ಜನಕ್ಕೆ ಅನುಕೂಲ ಆಗ್ತದೆ. ಆ ರೀತಿ ವಿದ್ಯೆ ಜೊತೆಗೆ ಸ್ಕಿಲ್ ಕೂಡ ಇರಬೇಕು ಅನ್ನೋದು. ಅದಕ್ಕೋಸ್ಕರ ಆ ಸ್ಕಿಲ್ ಅನ್ನು ನಾವು ಬೆಳೆಸ್ಬೇಕು, ಮಕ್ಕಳಲ್ಲಿ ಆ ಸ್ಕಿಲ್ ಬೆಳೆಸ್ಬೇಕು ಅಂತ. ಅದಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಉರ್ದು ಶಿಕ್ಷಕರು, ಇಲ್ಲಿ ಜಾತಿ ವ್ಯವಸ್ಥೆ ಅನ್ನೋದು ಬರೋದೇ ಇಲ್ಲ. ಯಾಕೆಂದ್ರೆ ನಾವು ಮನುಜ ಮತ ನಮ್ದೆಲ್ಲ, ನಮ್ಮೆಲ್ಲರದು ಕುವೆಂಪು ಅವರು ಹೇಳೋದದೇ ಮನುಜ ಮತ. ನೀ ಏನಾದರೂ ಆಗು ಮೊದಲು ಮಾನವನಾಗು ಅಂತಾರೆ. ನೀ ಏನಾದರೂ ಆಗು ಮೊದಲು ಮಾನವನಾಗು. ಮಾನವ ಅಂದ್ರೆ ಎಲ್ಲರೂ ಒಂದೇ ಅನ್ನುವ ಒಂದು ಕಾನ್ಸೆಪ್ಟ್ ಬಂದ್ರೆ ಮಾತ್ರ ನಾವೆಲ್ಲ ಬೆಳಿತೀವಿ. ನಾವೆಲ್ಲ ಇಂಡಿಯನ್ಸ್, ವಿ ಆರ್ ಆಲ್ ಇಂಡಿಯನ್ಸ್. ಇಲ್ಲಿ ಇದ್ದೀರಿ, ಇಲ್ಲಿ ನೀರು ಕುಡಿತಾ ಇದ್ದೀರಿ, ಇಲ್ಲಿ ಜಲವನ್ನು ಆಗಿರ್ಬೋದು, ನೀವಾಗಿರ್ಬೋದು, ನಾವಾಗಿರ್ಬೋದು, ಎಲ್ಲದೂ ಇದು ದೇಶ. ಇದು ಭಾರತೀಯತೆ. ವಿ ಆರ್ ಆಲ್ ಇಂಡಿಯನ್ಸ್ ಅಂತ ಅಷ್ಟೇ ನಮ್ಮ ಕಾನ್ಸೆಪ್ಟ್. ಅಣುವನ್ನು ನಾವು ರಕ್ಷಿಸ್ಕೋಬೇಕಾದ ಜವಾಬ್ದಾರಿ ನಮ್ಗೆಲ್ಲ ಇದೆ. ದೇಶದ ಬಗ್ಗೆ ಕೂಡ ನಮ್ಗೆಲ್ಲ ಕಾಳಜಿ ಇರಬೇಕು. ಆ ದೇಶದ ಬಗ್ಗೆ ಕಾಳಜಿ ಇದ್ದಾಗ ನಾವೆಲ್ಲ ಒಳ್ಳೆಯ ರೀತಿಯಲ್ಲಿ ಬೆಳಿತೀವಿ. ನಿಮ್ಮಲ್ಲಿ ಉರ್ದುವರಲ್ಲಿ ಒಳ್ಳೆ ಗುಣಗಳು ಕೆಲವಿದೆ. ಏನಂದ್ರೆ ನೋಡಿ, ಅರ್ಥ ಮಾಡ್ಕೊಳ್ಳಿ, ನಾನು ಇನ್ನೊಂದು ಧರ್ಮವನ್ನು ಹೇಳಿಸ್ತಾ ಇಲ್ಲ. ಯಾರಾದ್ರೂ ಆತ್ಮೀಯರು ಕಾಣಿಸಾಗ ಒಬ್ರಿಗೊಬ್ರು ಅಪ್ಕೊಳ್ತಾರೆ. ಕಾರಣ ಏನ್ ಗೊತ್ತದು? ನಿಮ್ಮ ಹೃದಯ ನಮ್ಮ ಹೃದಯ ಟಚ್ ಆಗಿ ನೀವು ನಮ್ಮ ಹೃದಯದಲ್ಲಿದೆ, ನಾವು ನಿಮ್ಮ ಹೃದಯದಲ್ಲಿ ಇರ್ತೀವಿ ಅಂತ. ಅದು ಮುಸ್ಲಿಮಲ್ಲಿ ಇರೋದು. ಅಲ್ಲಿ ಜಾತಿ, ಅವ್ರು ದೊಡ್ಡವರು ಚಿಕ್ಕವರು ಅಂತ ಏನೂ ಇಲ್ಲ. ಮಸೀದಿಗೆ ಹೋದ್ರೆ ಎಲ್ಲರೂ ಒಂದೇ. ನಿಮ್ಮವರ ಜೊತೆಯಲ್ಲಿ ನಾನು ಯಾವಾಗಲೂ ಜಾಸ್ತಿ ಇರ್ತೀನಿ, ನಿಮ್ಮವ್ರ ಜೊತೆಯಲ್ಲಿ ಇರ್ತೀನಿ. ನಮ್ಮೂರಲ್ಲಿ ಕೂಡ ಅವರ ಒಂದು ಕೆಲವು ಸಿಸ್ಟಮ್ಸ್ ನೋಡ್ತಾ ಇದ್ರೆ ನಾವ್ ಯಾಕೆ ಅಪ್ಲೈ ಮಾಡ್ಕೋಬಾರ್ದು ಅಂತ ಅನ್ಸುತ್ತೆ. ನಾವೇನಿಲ್ಲ, ಗ್ಯಾಪ್, ನೀನ್ ಅಲ್ಲಿರಪ್ಪ, ಇನ್ನೊಬ್ರು ಅಲ್ಲಿರಪ್ಪ, ನೀನು ಊರಿಂದ ಹೊರಗಡೆ ಇರಪ್ಪ, ನೀನು ಬಾಗ್ಲಿಂದ ಹೊರಗಡೆ ಇರಪ್ಪ. ಇದೆಲ್ಲ ಆತ್ಮೀಯತೆ ಆಗೋದಿಲ್ಲ. ಅದನ್ನೆಲ್ಲ ನಾವು ಸರಿಪಡ್ಕೋಬೇಕು. ಯಾಕಂದ್ರೆ ನಿಮ್ಮಲ್ಲಿರೋ ಒಳ್ಳೆ ಗುಣ ನಾನು ಹೇಳ್ತಾ ಇದ್ದೀನಿ. ಆ ಜಾತಿ ವ್ಯವಸ್ಥೆ ನಿಮ್ಮಲ್ಲಿ ಇಲ್ವೇ ಇಲ್ಲ. ಎಲ್ಲ ಒಂದೇ ಅಂತೀರಿ. ಯಾರು ಅದರಲ್ಲಿ ಬೇರೆ ಇದರಲ್ಲಿ ಬೇರೆ ಅಂತಲ್ಲ ಇದೆ. ಕಾನೂನು ಮುಸ್ಲಿಂ ಅದನ್ನು ಇದೆ, ಆದ್ರೂ ಕೂಡ ಅಷ್ಟಾಗಿ ಅದನ್ನು ಹಂಚ್ಕೊಳ್ಳೋದಿಲ್ಲ ನೀವು. ಅದು ಕೂಡ ಒಂದು ಒಳ್ಳೆ ಗುಣನೇ. ಅದಕ್ಕೋಸ್ಕರ ಒಳ್ಳೆ ಗುಣಗಳನ್ನು ಕೂಡ ಎಲ್ಲಾ ಧರ್ಮಗಳು ಹೇಳೋದು ಒಂದೇ, ಒಳ್ಳೆಯದನ್ನೇ ಮಾಡು ಅಂತ ಹೇಳೋದು. ಅಲ್ಲ ಹೇಳೋದು ಒಂದೇ. ಎಲ್ಲರೂ ಮೊಹಮ್ಮದ್ ಪೈಗಂಬರ್ ಕೂಡ ಹೇಳೋದು ಒಂದೇ. ಎಲ್ಲರೂ ಒಂದೇ, ನಾವೆಲ್ಲರೂ ಒಂದೇ, ಎಲ್ಲ ಮಕ್ಕಳು ಎಲ್ಲರೂ ಒಂದೇ, ಹೆಣ್ಣು ಗಂಡು ಅಷ್ಟೇ, ಎರಡೇ. ಆ ರೀತಿ ಆ ಭಾವನೆಗಳನ್ನ ಇಟ್ಕೊಂಡು ಬೆಳೆಯೋದ. ಉರ್ದು ಶಾಲೆಗಳಿಗೆ ವಿಶೇಷವಾಗಿ, ಯಾಕಂದ್ರೆ ಉರ್ದು ಶಾಲೆಗಳಲ್ಲಿರೋ ಬಡ ಮಕ್ಕಳು, ಇಷ್ಟು ಜನ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ ಅಂದ್ರೆ ನಾವೆಲ್ಲ ಹೆಮ್ಮೆ ಪಡ್ಬೇಕು. ಎಷ್ಟು ಜನಕ್ಕೆ ಲೈಫ್ ಕೊಟ್ಟಿದ್ದಾರೆ. ಈ ಮಕ್ಕಳೇ ನಮ್ಮ ಲೈಫ್ ಕೊಟ್ಟಿರೋದು ಈ ಮಕ್ಕಳೇ. ಅರ್ಥ ಮಾಡ್ಕೊಳ್ಳಿ, ಶಿಕ್ಷಕರು ಅರ್ಥ ಮಾಡ್ಕೋಬೇಕು. ನಾವು ಜಾಸ್ತಿ ನಾನು ಹೇಳಕ್ ಬರೋದಿಲ್ಲ. ನಮ್ಮ ಸಾರ್ ಹೇಳ್ತಾ ಇದ್ರು, ಫೈಸಲ್ ಆವಾಗ ಬಸ್ ತಪ್ಪೋಗತ್ತೆ ಅಂತ. ಒಂದ್ ದಿವಸ ತಪ್ಪೋಗ್ಲಿ, ಒಂದ್ ದಿವಸ ಆವಾಗ ಡ್ಯಾನ್ಸ್ ಇರೋವೆಲ್ಲ ಯಾವಾಗ್ಲೂ ತಪ್ಪೋಗ್ಬಾರ್ದು. ಬಸ್ಸು ಯಾವಾಗ್ಲೂ ತಪ್ಪೋದ್ರೆ ನಾವು ಇವ್ರ ಋಣದಲ್ಲಿದ್ದೀವಿ, ಈ ಮಕ್ಕಳ ಋಣದಲ್ಲಿದ್ದೀವಿ ನಾವು. ನಮ್ಮ ಮಕ್ಕಳು ಸಾಕೊಡ್ತಾ ಇರೋದು ಈ ಮಕ್ಕಳಿಂದ, ನಮ್ಮ ಮಕ್ಕಳು ಸಾಕೊಳ್ತಾ ಇರೋದ್ರಿಂದ. ನಾವು ತಟ್ಟೆಯಲ್ಲಿ ಊಟ ಇಟ್ಕೊಂಡು ತಿನ್ನೋ ಕೂಡ ಈ ಮಕ್ಕಳು ಜ್ಞಾಪಿಸ್ಕೋಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅನಿತಾ ಭಾವಿಸ್ಬೇಡಿ. ನಾನು ಏನ್ ಸರ್ ಅವರೇನು ಊಟ ಕೊಡ್ತಾ ಇರೋದಲ್ಲ, ನೀವು ಓದಿ ಬಂದಿದ್ರಿ, ಆದ್ರೂ ಈ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಗೆ ಬರ್ಲಿಲ್ಲ ಅಂದ್ರೆ ನಮ್ಗೆ ಇಲ್ಲಿ ಡ್ಯೂಟಿ ಇರೋದಿಲ್ಲ.
ನಮಗೆ ಹುದ್ದೆ ಕೊಟ್ಟಿರೋದು ಈ ಮಕ್ಕಳು ಶಾಲೆಗೆ ಬರೋದಕ್ಕಾಗಿ ಮಾತ್ರ. ದಯವಿಟ್ಟು ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಹೆಚ್ಚಾಗಿ ಹೇಳೋದಿಲ್ಲ, ಬಹಳ ಕಾನ್ಸಂಟ್ರೇಟ್ ಆಗಿ ಮಕ್ಕಳನ್ನು ಉಳಿಸ್ಕೊಳ್ಳಿ, ಇದರ ಸಂಖ್ಯೆ ಜಾಸ್ತಿ ಮಾಡ್ಕೊಳ್ಳಿ. ನಮ್ಮೆಲ್ಲ ಮಕ್ಕಳಿಗೂ ನಮ್ಮೆಲ್ಲ ಶಿಕ್ಷಕರಿಗೂ ಹುದ್ದೆ ಇರ್ತದೆ, ಆ ಹುದ್ದೆಯನ್ನು ಉಳಿಸ್ಕೋಬೇಕಾಗತ್ತೆ ನಾವು. ಅದಕ್ಕೋಸ್ಕರ ಎಲ್ಲರೂ ಕೂಡ ಸಮಯ ಪಾಲನೆ ಮಾಡಿ. ನಾನು ಪದೇ ಪದೇ ಮೀಟಿಂಗ್ಗಳು ಹೇಳ್ತಾ ಇರ್ತೀನಿ, ಎಲ್ಲ ಮೇಷ್ಟ್ರು ಅದೇ ಹೇಳ್ತಾ ಇರೋದು, 6 ಗಂಟೆ ಮನೆ ಸೇರ್ಕೊಟ್ರಪ್ಪ ಕರೆಕ್ಟ್ ಆಗಿ. 6 ಗಂಟೆಗೆ ಎಲ್ಲರೂ ಮೇಷ್ಟ್ರುಗಳು ಮನೆ ಸೇರ್ಕೊಡಿ. ಯಾಕಂದ್ರೆ ಸಿಸ್ಟಮೆಟಿಕ್ ಇರ್ಲಿ ಅಂತ. ನಾವು ಮೇಷ್ಟ್ರುಗಳು ಸಿಸ್ಟಮೆಟಿಕ್ ಆಗಿದ್ರೆ ನಮ್ಮ ಸಮಾಜನೇ ಸಿಸ್ಟಮೆಟಿಕ್ ಹೋಗ್ತಾ ಇರ್ತದೆ. ನಮ್ಮ ಸಮಾಜನೇ ಸಿಸ್ಟಮೆಟಿಕ್ ಹೋಗ್ತಾ ಇರ್ತದೆ. ಮೇಡಮ್ನವರಾಗಿರ್ಬೋದು, ಮೇಷ್ಟ್ರಾಗಿರ್ಬೋದು, ನಾವು ಮಾದರಿ ಆಗಿದ್ರೆ ಮಾತ್ರ ನಾವು ಸಮಾಜಕ್ಕೆ ಏನೋ ಹೇಳಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾವು ಸಿಸ್ಟಮ್ ಆಗಿ ಬೆಳೆಸ್ಕೊಳ್ಳೋಣ. ನಾವು ಇರೋದೊಂದಿಗೆ ನಾವು ಮಕ್ಕಳಿಗೆ ಮಾದರಿ ಆಗಿರೋಣ ಅಂತ ಹೇಳ್ತಾ, ನೀವು ಎಲ್ಲ ಉರ್ದು ಶಿಕ್ಷಕರು ಇವತ್ತಾಗಿರ್ಬೋದು, ಯಾವ ಈ ಕಾರ್ಯಕ್ರಮಗಳು ಎಲ್ಲರೂ ಭಾಗವಹಿಸ್ಬೇಕು. ಇಲ್ಲಿ ಮುಗಿದ ತಕ್ಷಣ ಅವ್ರ್ಯಾರೋ ನಾವ್ಯಾರೋ ಅನ್ಬಾರ್ದು. ಇದು ಕೂಡ ಡ್ಯೂಟಿ. ಸದ್ಯವರೆಗೂ ಅವ್ರ ಜೊತೆಲಿದ್ದು ಅವ್ರಿಗೆಲ್ಲ ಗೈಡೆನ್ಸ್ ಮಾಡಿ ಹೋಗ್ಬೇಕಾಗತ್ತೆ. ನಾನು ಮತ್ತೆ ಒಂದು ರೌಂಡ್ ಬರ್ತೀನಿ, ಅಲ್ಲಿ ಇರಲ್ಲ ಅಂತ ಹೇಳ್ತಾ ಇಲ್ಲ. ಅದಕ್ಕೋಸ್ಕರ ಪದೇ ಹೇಳ್ತಾ ಇದ್ದೀನಿ, ಇದು ನಮ್ಮ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮ. ಮಕ್ಕಳಿಗೋಸ್ಕರ ನಾವಿರೋದು. ಮಕ್ಕಳಿಗೆ ನಾವು ಏನು ಸರ್ಕಾರ ಏನಿದೆಯೋ ಕನಿಷ್ಠ ಆ ಸಮಯಗಳಲ್ಲಿ ನಾವು ಮಕ್ಕಳ ಜೊತೆನೆ ಇರ್ಬೇಕು, ಅವರನ್ನು ನಾವು ಅಪ್ಡೇಟ್ ಮಾಡ್ತಾನೆ ಇರ್ಬೇಕು ಅಂತ ಹೇಳ್ತಾ, ನನಗೆ ಬಹಳ ಅವಶ್ಯಕವಾಗಿ ಕೆಲಸ ಇತ್ತು. ಇವತ್ತು ಕೋರ್ಟ್ಗೆ ಹೋಗ್ಬೇಕಾಗಿತ್ತು. ಇಬ್ಬರು ಕಳಿಸಿದೀವಿ ನಾವು, ನಮ್ಮ ಮ್ಯಾನೇಜರ್ನು ಮತ್ತು ಇನ್ನೊಬ್ಬರು ಹೈಕೋರ್ಟ್ ಅಂತ ಕಾಯ್ತಾ ಇದ್ದಾರೆ. ಆದ್ರೂ ಕೂಡ ಈ ಕಾರ್ಯಕ್ರಮ ಬರಲೇಬೇಕು. ನಮ್ಮ ಫೈಜುಲ್ ಅವರು, ನಮ್ಮ ಜುಬೇರ್ ಅವರೆಲ್ಲ, ನಮ್ಮ ಉರ್ದು ಶಿಕ್ಷಕರೆಲ್ಲ, ಮುನೀರ್ ಸರ್ ಇವರೆಲ್ಲ ಬಿಡ್ಲಿಲ್ಲ, ಬರಲೇಬೇಕು ಅಂತ ಹೇಳಿದಕ್ಕೆ ನಾವು ಬರಲೇಬೇಕಾಯ್ತು. ದಯವಿಟ್ಟು ಬಹಳ ಸಂತೋಷ ಆಯ್ತು. ತಾವೆಲ್ಲ ಬಹಳ ಒಳ್ಳೆ ರೀತಿಯಲ್ಲಿ ನಮ್ಮನ್ನೆಲ್ಲ ಆಹ್ವಾನಿಸಿ, ನಮ್ಮೆಲ್ಲ ಈ ವೇದಿಕೆಯಲ್ಲಿರೋರೆಲ್ಲ ಒಳ್ಳೆ ಜನ ಇದ್ದಾರೆ. ಇಷ್ಟೊತ್ತು ಹೇಳ್ತಾ ಇದ್ದೆ, ಮುಲ್ಬಾ ಜನ ಬಹಳ ಒಳ್ಳೆಯವರಪ್ಪ. ಏನೋ 5% ಏನ್ ಮಾಡಕ್ಕಾಗಲ್ಲ. ಮುಲ್ಬಾಗ್ ಹಿಸ್ಟ್ರಿ ನಾನು ಅವಾಗ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀನಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಇದರ ಒಂದು ಹಿಸ್ಟ್ರಿ ಎಲ್ಲ ನೀವು ಓದ್ಬೇಕು. ಕೃಷ್ಣದೇವರಾಯರ ರಾಜಧಾನಿ ಇದು, ಕೃಷ್ಣದೇವರಾಯರ ರಾಜಧಾನಿ ಇದೆ. ಬೇಕಾದ್ರೆ ನೋಡಿ, ಹಂಪಿಯಲ್ಲಿರೋ ಎಲ್ಲಾ ದೇವಸ್ಥಾನಗಳು ಮಾದರಿಯಾಗಿ ಇಲ್ಲಿದೆ. ಅಲ್ಲಿರೋ ಎಲ್ಲಾ ದೇವಸ್ಥಾನಗಳು ನಮ್ಮ ಮುಲ್ಬಾಗ್ನಲ್ಲಿದೆ. ಕಾರಣ ಏನಂದ್ರೆ ಇದು ಬೇಸಿಗೆ ಕಾಲದ ರಾಜಧಾನಿ ಅವಳು, ಮೂಡಲ ಬಾಗಿಲಿದು. ಅದಕ್ಕೋಸ್ಕರ ಬಹಳ ಒಳ್ಳೆ ನಗರ ಇದು. ಅದಕ್ಕೋಸ್ಕರ ಒಳ್ಳೆಯ ಸಂಸ್ಕೃತಿ ನಗರ ಇದು. ಅದಕ್ಕೋಸ್ಕರ ತಾವೆಲ್ಲ ಎಲ್ಲರೂ ಕೂಡ ಅದೇ ರೀತಿ ಉರುಸು ಆಗಿರ್ಬೋದು, ಪ್ರಪಂಚ ಪ್ರಸಿದ್ಧ ಉರುಸು ಇದು. ಮುಲ್ಬಾಗಲ ಉರುಸು ಅಂದ್ರೆ ಬಹಳ ಪ್ರಪಂಚ ಪ್ರಸಿದ್ಧ. ಎಲ್ಲ ನಮ್ಮ ಮುಸ್ಲಿಂ ಬಾಂಧವರ, ಹಿಂದೂಗಳ ಎಲ್ಲ ಸಮ್ಮಿಲನ ನಗರ ಆಗಿದೆ. ಎಲ್ಲರೂ ಕೂಡ ಇದೇ ರೀತಿಯಾಗಿ ಸಾಮರಸ್ಯವಾಗಿ ಎಲ್ಲರೂ ಜೀವನ ಮಾಡೋಣ ಅಂತ ಹೇಳ್ತಾ, ಎಲ್ಲರೂ ಕೂಡ ಚೆನ್ನಾಗಿರ್ಲಿ, ನಮ್ಮ ದೇಶ ಚೆನ್ನಾಗಿರ್ಲಿ ಅಂತ ಬಯಸ್ತಾ ಇಷ್ಟು ಹೇಳೋ ನಮ್ಮನ್ನು ಕರೆಸಿ 2 ಮಾತುಗಳನ್ನು ಹೇಳಿದ್ದಕ್ಕಾಗಿ ವೇದಿಕೆಯಲ್ಲಿ ಎಲ್ಲರಿಗೂ ಮತ್ತೆ ಎಲ್ಲ ಶಿಕ್ಷಕ ಮಿತ್ರರಿಗೂ, ಎಲ್ಲ ಉರ್ದು ಶಾಲೆ ಎಲ್ಲ ಶಿಕ್ಷಕ ಮಿತ್ರರಿಗೂ, ಶಿಕ್ಷಕಿಯರಿಗೂ, ಕನ್ನಡ ಶಿಕ್ಷಕರಿಗೂ ಎಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.